ಬ್ರೋ ಚೆನ್ನಾಗಿದೆ ಬ್ರೋ, ಎಲ್ಲ ನಮ್ಮ ಕನ್ನಡದವ್ರು ಮಾಡಿದ್ದಾರೆ, ನಮ್ಮ ಶಿವಮೊಗ್ಗದವ್ರು ಅನ್ನೋದು ತುಂಬ ಖುಷಿ ಇದೆ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ರಂಗಾಯಣ ರಘು ಸರ್ದು ಥ್ರೂ ಔಟ್ ದ ಜರ್ನಿ ಏನಿದೆಯಲ್ಲ, ಆ ವೊಲಟಾಲಿಟಿ ಆಗಲಿ, ಆ ಸಸ್ಪೆನ್ಸ್ನ ಹೋಲ್ಡ್ ಮಾಡಿ ಇಟ್ಕೊಂಡು ಇದು ಮಾಡೋದು ಎಕ್ಸಲೆಂಟ್. ತುಂಬ ಚೆನ್ನಾಗಿದೆ, ಸ್ಟೋರಿ ಮಾತ್ರ ಸೂಪರ್ ಆಗಿದೆ ಸರ್. ಫಿಲ್ಮ್ ಮಾತ್ರ ಸಖತ್ತಾಗಿದೆ. ರಂಗನಗರ ಆ್ಯಕ್ಟಿಂಗ್ ಇರ್ಬೋದು, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ಕು ಎಲ್ಲ ಸೂಪರು. ಇಡೀ ಕರ್ನಾಟಕ ಜನ ಬಂದು ಸಪೋರ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ ಸಿನಿಮಾ. ಎಂಡಿಂಗು ತುಂಬ ಇಷ್ಟ ಆಯಿತು. ಎಲ್ಲರೂ ಈ ಸಿನಿಮಾನ ನೋಡಬೇಕು. ತುಂಬ ಅದ್ಭುತವಾದ ಮೂವಿ. ರಂಗಣ್ಣ ರಘು ಸರಿಗೆ ಒಂದು ಹೊಸ ಬಿರುದು ಕೊಟ್ಟಿದ್ದಾರೆ ಈ ಚಿತ್ರದ ಮೂಲಕ, ಅಭಿನಯಸುರ ಅಂತ ಹೇಳಿ. ಅಭಿನಯಸುರ ಅಂತ ಬಿರುದು ಕೊಟ್ಟಿಗೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಬಹಳ ವಿಶೇಷವಾಗಿ ನಮ್ಮ ಶಿವಮೊಗ್ಗದ ಪ್ರತಿಭಾವಂತ ಕಲಾವಿದರು, ಪ್ರತಿಯೊಬ್ಬ ಮಲೆನಾಡಿಗನು ಈ ಚಿತ್ರ ನೋಡಬೇಕು ಅಂತ ಹಾರೈಸ್ತೀನಿ. ಸೊ ಈ ಸಿನಿಮಾ ನೋಡಿದಾಗ ನಮ್ಮ ಮಲೆನಾಡು ತೀರ್ಥಹಳ್ಳಿ ಪ್ರಾದೇಶಿಕತೆ ಏನಿದೆಯಲ್ಲ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಅನಿಸ್ಲಿಲ್ಲ, ನಮ್ಮ ಮುಂದೆ ನಡೀತಾ ಇರೋ ಘಟನೆಗಳು ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿದೆ ಸರ್ ಮೂವಿ. ಯಾಕಂದರೆ ಮಲೆನಾಡಿ ಸೊಗಡು ಎಲ್ಲೂ ಗ್ರಿಪ್ ಬಿಟ್ಟಿಲ್ಲ. ನಿಜವಾಗ್ಲೂ ಎಂಟದಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ತಗೊಂಡೋಗಿದ್ದಾರೆ. ದಯವಿಟ್ಟು ಎಲ್ಲ ಬಂದು ನೋಡಿ, ಕನ್ನಡ ಉಳಿಸಿ ಬೆಳೆಸಿ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನಮ್ಮೂರಿನಲ್ಲಿ ನಮ್ಮ ಮೊದಲನೇ ಸಿನಿಮಾದ ಮೊದಲನೇ ದಿನದ ಮೊದಲನೇ ಶೋ ಅಟೆಂಡ್ ಮಾಡಿ ಹೊರಗಡೆ ಬಂದಿದ್ದೀನಿ. ಆಡಿಯನ್ಸ್ ಮುಖದಲ್ಲಿ, ಅವರ ಕಣ್ಣಲ್ಲಿ, ಅವರ ಭಾವನೆಯಲ್ಲಿ ವ್ಯಕ್ತ ಆಗ್ತಾ ಇದ್ದ ಭಾವನೆಗಳನ್ನು ನೋಡಿ ನನ್ನ ಮನಸ್ಸು ಮತ್ತು ಹೃದಯ ತುಂಬಿ ಬಂದಿದೆ. ನಿಜಕ್ಕೂ ನನಗೊಂದು ಸಾರ್ಥಕ ಭಾವ ನನ್ನ ಮನಸ್ಸಲ್ಲಿ ಮೂಡಿದೆ. ನಿನ್ನೆ ಅಷ್ಟೇ ನಾವು ಒಂದು ಪ್ರೀಮಿಯರ್ ಶೋ ಮಾಡಿದ್ವಿ, ಬೆಂಗಳೂರಲ್ಲಿ ಮಾಡಿದ್ವಿ. MG ರೋಡಲ್ಲಿರೋ ಶಂಕರ್ನಾಗ್ ಥಿಯೇಟ್ರಲ್ಲಿ ಪ್ರೀಮಿಯರ್ ಶೋ ಇತ್ತು. ಸೀಟಿಂಗ್ ಕೆಪಾಸಿಟಿ ಇದ್ದಿದ್ದು ಅದು 630 ಸೀಟಿಂಗ್ ಕೆಪಾಸಿಟಿ ಇತ್ತು. ನಾವೊಂದು 250-300 ಜನ ಬಂದರೆ ಹೆಚ್ಚು ಅಂತ ಒಂದು 500 ಜನರಿಗೆ ಕರೆದಿದ್ವಿ. ಅವರು ಅದರಲ್ಲಿ ಚಿತ್ರತಂಡದವರಿದ್ದರು, ಚಿತ್ರರಂಗದ ಗಣ್ಯರಿದ್ದರು, ಕಿರುತೆರೆಯ ಸೆಲೆಬ್ರಿಟೀಸ್ ಇದ್ದರು, ಜೊತೆಗೆ ನಮ್ಮ ಒಂದು ಆತ್ಮೀಯ ಬಳಗ ಇತ್ತು. ನೋಡಿದರೆ ಇಡೀ ಥಿಯೇಟ್ರು ತುಂಬ ಹೋಯಿತು. ಅಂದರೆ ಈ ಚಿತ್ರದ ಬಗ್ಗೆ ಅಷ್ಟೊಂದು ಒಳ್ಳೆಯ ಹೈಪ್, ಅಷ್ಟು ತುಂಬ ದೊಡ್ಡ ನಿರೀಕ್ಷೆ ಚಿತ್ರರಂಗದಲ್ಲಿ ಇದೆ. ನಮ್ಗೆ ಆಗಬೇಕಾಗಿರೋದು ಇದು ಸಾಮಾನ್ಯ ಜನರಿಗೆ ತಲುಪಬೇಕು. ಈ ಚಿತ್ರ ಚೆನ್ನಾಗಿದೆ ಅನ್ನುವ ಮೆಸೇಜು ಸಾಮಾನ್ಯ ಜನರಿಗೆ ಹೋಗಿ, ಸಾಮಾನ್ಯ ಜನರು ಇದು ನಮ್ಮ ಸಿನಿಮಾ, ಕನ್ನಡದ ಸಿನಿಮಾ, ಇದನ್ನು ನಾವು ನೋಡಬೇಕು ಅಂತ ಥಿಯೇಟ್ರಿಗೆ ಬರೋ ಹಾಗೆ ಆಗಬೇಕು. ಆವಾಗ ಇದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಇರುತ್ತೆ. ನಾನು ಕೈ ಮುಗಿದು ಮತ್ತೆ ಕನ್ನಡದ ಜನರಲ್ಲಿ ಕೇಳ್ಕೊಳ್ಳೋದು, ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ. ನಿಮ್ಮ ಹಣ ಮತ್ತು ಸಮಯ ಖಂಡಿತ ವ್ಯರ್ಥ ಆಗಲ್ಲ. ಶಿವಮೊಗ್ಗದ ಜನರಿಗೆ ನಾನೊಂದು ವಿಶೇಷವಾದ ಆಫರ್ ಕೊಡ್ತೀನಿ. ಯಾರಾದರೂ ಸಿನಿಮಾ ನೋಡಿ ನನಗೆ ಬೋರ್ ಆಯಿತು, ದುಡ್ಡು ವಾಪಸ್ ಕೊಡಿ ಅಂದರೆ 2ನೇ ಕ್ವಶನ್ ಕೇಳದೆ ಅವರಿಗೆ ಪೂರ್ತಿ ಹಣನ ವಾಪಸ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಆಗಿ ನಾನು ರೆಡಿ ಇದ್ದೀನಿ. ಇದು ನಾನು ಬಹಿರಂಗವಾಗಿ ಶಿವಮೊಗ್ಗದ ಜನತೆಗೆ ನಾನು ಹೇಳ್ತೀನಿ. ಎಸ್, ನಾವು ಇವತ್ತು ಶಾಕಾಹಾರಿ ಸಿನಿಮಾನ ನೋಡ್ಕೊಂಬಂದಿದ್ದೀವಿ. ಎಲ್ಲರೂ ಏನೇನು ಮಾತಾಡಿದ್ದಾರೆ, ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಂತ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಥಿಯೇಟ್ರ್ ಹೊರಗಡೆ ಮಾತ್ರ ಅಲ್ಲ, ಏನೋ ಮೈಕ್ ಹಿಡಿದ್ವಿ, ಕ್ಯಾಮ್ರಾ ಹಿಡಿದ್ವಿ ಅಂತ ಅಲ್ಲ. ಸೊ ಅವರಾಗೆ ಕಾದು ಬಂದು ರಿವ್ಯೂನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಿನಿಮಾ ಎಷ್ಟು ಇಷ್ಟ ಆಗಿರ್ಬೋದು ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ. ತಪ್ಪದೆ ಶಾಕಾಹಾರಿ ಚಿತ್ರವನ್ನು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಆದಷ್ಟು ಬೇಗ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಈ ಸಿನಿಮಾನ ನೋಡಿ. ಎಲ್ಲೂ ಕೂಡ ಮುಜುಗರ ಆಗುವಂತಹ ಸೀನ್ಗಳಿಲ್ಲ. ಇಡೀ ಸಿನಿಮಾ ಏನು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಅದು ಕೊನೆ ತನಕ ಅದೇ ರೀತಿ ಇರುತ್ತೆ. ಸೊ ತಪ್ಪದೆ ನೋಡಿ ಶಾಕಾಹಾರಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ. ಧನ್ಯವಾದಗಳು.